ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋದಲ್ಲಿ ನಾನು ತೋರಿಸ್ತಿರೋದು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ರಂಗೋಲಿ. ಇದು ಟ್ರೆಡಿಷ್ನಲ್ ರಂಗೋಲಿ ಆಗಿದೆ ಹಾಗೂ ನಾನು ಈ ರಂಗೋಲಿಗೆ ಯಾವುದೇ ಬಣ್ಣನ ಉಪಯೋಗಿಸ್ತಿಲ್ಲ. ಬಣ್ಣನ ಉಪಯೋಗಿಸದೆ ಹಬ್ಬದಂದು ನಾವು ಹೇಗೆ ರಂಗೋಲಿ ಹಾಕೋದು ಅಂತ ಒಂದು ಡಿಸೈನ್ನ ನಿಮ್ಮ ಮುಂದೆ ತೋರಿಸ್ತಿದ್ದೀನಿ. ನಿಮಗೆ ಬಣ್ಣ ಬೇಕಿದ್ದರೂ ನೀವು ಬಣ್ಣ ತುಂಬಿಕೊಳ್ಳಿ. ಇದು ಹಿಂದಿನ ವಿಡಿಯೋಗಳಲ್ಲಿ ಹೆಚ್ಚು ಈ ಮಾದರಿಯ ರಂಗೋಲಿಯನ್ನು ತೋರಿಸಿದ್ದೀನಿ. ಇದು ಟೆಕ್ನಿಕ್ ರಂಗೋಲಿ ಆಗಿದೆ. ನೋಡಲಿಕ್ಕೆ ತುಂಬ ಕಷ್ಟ ಅಂತ ಅಂದ್ಕೊಳ್ತೀರಾ, ಆದರೆ ಇದು ತುಂಬಾ ಸುಲಭ. ಯಾವುದಕ್ಕೂ ಒಮ್ಮೆ ನೀವು ಒಂದು ಪೇಪರ್ ಶೀಟ್ನಲ್ಲಿ ಒಂದು ಮಾದರಿ ರಂಗೋಲಿಯನ್ನು ಬಿಡಿಸಿ ಆನಂತರ ರಂಗೋಲಿ ಪುಲಿಯಿಂದ ಬಿಡಿಸಿದಾಗ ರಂಗೋಲಿ ತುಂಬ ನೀಟಾಗಿ ಕಾಣುತ್ತೆ ಹಾಗೂ ತುಂಬ ಚೆನ್ನಾಗಿ ಬರುತ್ತೆ. ಸಂಕ್ರಾಂತಿ ಸ್ಪೆಷಲ್ ಆಗಿರೋದ್ರಿಂದ ನಾನು ಒಳಗಡೆ ರಂಗೋಲಿಯ ಒಳಭಾಗದಲ್ಲಿ ಮಡಿಕೆ ಡಿಸೈನ್ನ ಬಿಡಿಸಿದ್ದೀನಿ. ಈಗ ಕಾರ್ನರ್ಸ್ ಕಾಣೋ ಕಡೆ ಲೋಟಸ್ ಡಿಸೈನ್ನ ನಾನು ಬಿಡಿಸ್ತಿದ್ದೀನಿ. ಪ್ರತಿ ಕಾರ್ನರಿಂದ ನಾವು ಒಂದು ಎಳೆನ ತಗೊಂಡು ಲೋಟಸ್ ಮಾದರಿಯಲ್ಲಿ ನಾವು ರಂಗೋಲಿ ಗೆರೆಯನ್ನು ಸೇರಿಸ್ತಾ ಹೋದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ಇಷ್ಟ ಆಗೋ ರೀತಿ ನೀವು ಅದನ್ನು ಯಾವ ರೀತಿ ಬೇಕೋ ಆ ರೀತಿ ಬಿಡಿಸ್ಕೊಳ್ಳಿ. ನನಗೆ ಈ ಡಿಸೈನ್ ತುಂಬ ಚೆನ್ನಾಗಿದೆ ಅನಿಸಿ ನಾನು ಈ ಡಿಸೈನ್ನ ಬಿಡಿಸ್ತಿದ್ದೀನಿ. ಪ್ರತಿ ಕಡೆ ನಾವು ಟ್ರಯಾಂಗಲ್ ಶೇಪ್ ಮೇಲೆ ಬಾಕ್ಸ್ಗಳು ಏನಿರುತ್ತೆ ಆ ಬಾಕ್ಸ್ನ ಕಾರ್ನರಲ್ಲಿ ಲೋಟಸ್ ರೀತಿ ಎಳೆಯನ್ನು ಸೇರಿಸ್ತಾ ಹೋಗ್ತಾ ಇದ್ದೀನಿ. ಹಾಗೆ ನೋಡಿದಾಗ ಈ ರಂಗೋಲಿ ತುಂಬ ಕಷ್ಟ ಅನಿಸುತ್ತೆ, ಆದರೆ ಪ್ರತಿ ಕಾರ್ನರಿಂದ ಕಾರ್ನರ್ಗೆ ನಾವು ಸೇರಿಸ್ತಾ ಹೋದರೆ ಒಂದು ಹೊಸ ಡಿಸೈನ್ ನಮಗೆ ಕಾಣುತ್ತೆ. ಅದು ಅಷ್ಟೇ, ನಾನು ತೋರಿಸ್ದಾಗೆ ಬಿಡಿಸ್ಬೇಕು ಅಂತ ಏನಿಲ್ಲ. ನಿಮಗೆ ಇಷ್ಟ ಆಗೋ ರೀತಿ ನೀವು ಅದನ್ನು ಬಿಡಿಸಬಹುದು. ಎಲ್ಲ ಕಾರ್ನರ್ಸಲ್ಲೂ ನಾನು ಮಡಿಕೆಗೆ ಈ ರೀತಿ ಡಿಸೈನ್ ಬಿಡಿಸಿದ್ದೀನಿ. ಈಗ ಏನು ನಾನು ಲೈನ್ ಹಾಕ್ತಿದ್ದೀನಿ ಬಾಕ್ಸ್ ಅಲ್ಲಿ ಬೇಕಾದರೆ ನೀವು ಒಂದು 2-3 ಕಲರ್ ಇದ್ದರೆ ನಿಮ್ಮ ಹತ್ರ ಆ 2-3 ಕಲರ್ನ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಮತ್ತು ಮಡಿಕೆ ಹತ್ರ ನಾನು ಶೇಡ್ ಮಾಡಿದ್ದೀನಿ ಅಲ್ವಾ, ಇಲ್ಲಿ ಲೀಫ್ಗೆ ಅಲ್ಲೂ ಅಷ್ಟೇ ನೀವು ಯಾವುದಾದ್ರೂ ಕಲರ್ ಇದ್ದರೆ ಉಪಯೋಗಿಸ್ಕೊಳ್ಳಿ. ಒಂದು 3 ಕಲರ್ ಇದ್ದರೆ ನೋಡಲಿಕ್ಕೆ ಚೆನ್ನಾಗಿ ಕಾಣೋ ಥರ ನೀವು ರಂಗೋಲಿನ ಹಾಕ್ಕೋಬೋದು. ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಅತಿ ಹೆಚ್ಚು ಕಲ್ಲರ್ ರಂಗೋಲಿನ ಬಿಡಿಸೋದಕ್ಕೆ ಇಷ್ಟಪಡ್ತಾರೆ. ನಾನು ಮುಂದಿನ ವಿಡಿಯೋದಲ್ಲಿ ಕಲ್ಲರ್ ರಂಗೋಲಿನೂ ತೋರಿಸ್ತೀನಿ. ಆದರೆ ರಂಗೋಲಿ ಪುಡಿ ಕಲರ್ ಪುಡಿ ಇಲ್ಲದೆ ಇರೋರು, ಬರೀ ರಂಗೋಲಿ ಪುಡಿ ಇದೆ ಅಂದವರು ಈ ರೀತಿ ಬಿಡಿಸ್ಕೊಳ್ಳಿ, ತುಂಬ ಚೆನ್ನಾಗೂ ಕಾಣುತ್ತೆ, ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ, ಟ್ರೆಡಿಷ್ನಲ್ಲಾಗೂ ಇದೆ. ನನಗೆ ಸ್ಥಳದ ಅಭಾವದಿಂದ ನಾನು ಸ್ವಲ್ಪ ಚಿಕ್ಕದಾಗಿ ಬಿಡಿಸಿದ್ದೀನಿ. ನೀವು ಅಷ್ಟೇ, ನಿಮಗೆ ಮನೆ ಮುಂದೆ ತುಂಬ ಜಾಗ ಇದ್ದಲ್ಲಿ ನೀವಿನ್ನೂ ದೊಡ್ಡದಾಗಿ ಬಿಡಿಸ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಹಾಗೂ ವಿಷಸ್ನ ನಾನು ಇಲ್ಲಿ ಬರೆದಿಲ್ಲ, ನನಗೆ ಬರೆಯೋದಕ್ಕೆ ಸರಿಯಾದ ಸ್ಥಳ ಸಿಗಲಿಲ್ಲ, ಹಾಗಾಗಿ ನಾನು ವಿಷಸ್ನ ಬರೆದಿಲ್ಲ. ಇನ್ನು ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಲಿ ಅಂತ ದೀಪನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಸ್ನೇಹಿತರೆ. ಇದು ಸಂಕ್ರಾಂತಿ ಸ್ಪೆಷಲ್ ಟ್ರೆಡಿಷ್ನಲ್ ರಂಗೋಲಿ ಆಗಿದೆ.